ಇದಿಲ್ಲ. ಯಾಕಂದರೆ ಕಾಂಪಿಟೇಷನ್ಗಳಿದ್ದಾರೆ ಅವರು ಲೀಡರ್ಶಿಪ್ ಚಲೋ. ಅದು ಸಿದ್ದರಾಮಯ್ಯ ಜೊತೆಗೆ ಕಾಂಪಿಟೇಷನ್ ಮಾಡೋದ್ರಿಂದಾಗೆ ಅವ್ರು ಸರಿಸಮ ಬರ್ತಾನೆ ಅನ್ನೋಂಥ ಭಾವನೆಯೂ ಅವ್ರಲ್ಲದ. ಅದೇನೂ ಇರಲಿ, ಕಾರ್ಮಿಕ 50,000 ಪೇಮೆಂಟ್ ಮಾಡೋದು ತಿಂಗಳು ಅನ್ನೋಂಥ ಮಾತು ಮಾತ್ರ ಕಾಯಂಗೊಳಿಸಿ ಆ ಕಾರ್ ಚಾಲಕರಿರ್ಬೋದು ಎಲ್ಲರಿಗೂ ಒಟ್ಟಿನಲ್ಲೇ ಪೌರ ಸಭೆಗೆ ಅಥವಾ ಯಾವ್ದು ನಗರಸಭೆಗೆ ಅಥವಾ ಈ ಒಂದು ಏನಪ್ಪ ಅಂದ್ರೆ ಆ ಪಾಲಿಕೆಗಳಿಗೆ ಎಲ್ಲ ಕಡೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿದ್ದಂಥ ಎಲ್ಲ ಈ ಒಂದು ಈ ಪಂಚಾಯತ್ ಹಿಡ್ಕೊಂಡು ಎಲ್ಲ ಕಡೆನೂ ನಾವು ಕಾಯಂ ಮಾಡ್ತೀವಿ, ಅವ್ರು ಪೇಮೆಂಟ್ ಚಲೋ ಮಾಡ್ತೀವಿ ಅನ್ನೋಂಥ ಕಾಯಂ ಮಾಡೋದು ಮಾತ್ರ ಮುಖ್ಯ. ಯಾಕಂದರೆ ಯಾವಾಗ ತೆಗಿತಾರೆ, ಯಾವಾಗ ಹೋಗ್ತಾರೆ, ಏನು ಗೊತ್ತಾಗಂತ ಸದಾ ಯಾವಾಗಲೂ ನೆತ್ತಿ ಮೇಲೆ ತೆಗೆದು ಹಾಕುವಂಥ ಭಯ ಇರುವಂಥ ಪರಿಸ್ಥಿತಿ ಇವತ್ತಿರೋ ಮುಂದೆ ಅದನ್ನೊಂದು ಮಾಡಿದ್ದು ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕೆಲಸಕ್ಕೆ ನಾವು ಯಾರಾದರೂ ಸಹಿತ ಹೌದು ಒಳ್ಳೆ ಕೆಲಸ ಆಗಿದೆ ನಿಮ್ಮದು ಅಂತ ಹೇಳಲೇಬೇಕಾಗ್ತದೆ. ಆ ದಿಶೆಯಲ್ಲೇ ಯಾವುದೇ ಪಕ್ಷ ಪಾತತನವನ್ನು ಬಿಟ್ಟುಕೊಂಡು ನಾವಿವತ್ತು ಈ ಸಿದ್ದರಾಮಯ್ಯರ ನಿರ್ಧಾರವನ್ನು ಸ್ವಾಗತಿಸುತ್ತಾ ಜೊತೆಗೆ ಇನ್ನೊಬ್ಬರು ಕಾಂಪಿಟೇಟಿವ್ ಲೀಡರ್ ಬರ್ತಾಯಿದ್ದಾರೆ. 50,000 ಪೇಮೆಂಟ್ ಮಾಡಿಸ್ಬಾರ್ದು ಅನ್ನುವಂಥ ಮಾತನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ನಮ್ಮ ಡಿ ಕೆ ಶಿ ಅವರು ಹೇಳ್ತಿದ್ರು ಸಹಿತ ಅವ್ರ ನಿಧಾನಕ್ಕೆ ಸಿದ್ದರಾಮಯ್ಯ ನಾನು ಅನ್ನುವಂಥ ಹೇಳೋ ಮಾತನ್ನು ಜೊತೆಗೆ ಇಲ್ಲಿವರೆಗೆ ಪಾಲಿಸ್ಕೊಳ್ಳುವಂಥ ಕಾಂಗ್ರೆಸ್ನ ಕೆಲವೊಂದು ಗುಣಗಳನ್ನು, ಗಾಂಧೀಜಿಯವ್ರ ಕೆಲವೊಂದು ಗುಣಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೇನೋ. ಯಾಕಂದ್ರೆ ನಾಯಕರಾಗಬೇಕಾಗಿದ್ರೆ ಜನರ ಬಿದ್ದ ಜನರ ಜೊತೆಗೆ ಹೋಗೋದು ಭಾಳ ಮುಖ್ಯ ಅದ, ಸೋತ ಜನರ ಜೊತೆಗೆ ಹೋಗೋದು ಭಾಳ ಮುಖ್ಯ ಅದ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತು ಮಾಡ್ತಾ ಇದ್ದಾರೋ ಇದು ರಾಜಕೀಯ ಸ್ಟಂಟು. ಏನೂ ಇರಲಿ, ಮೇ 1ಕ್ಕೆ ಮಾತ್ರ ಅಂದಂಗೆ ಮಾಡಿ ತೋರಿಸ್ಲಿ. ಈಗ ಅಂತ ಇದ್ದಾರೆ ಇಲ್ಲಿ ಹೋದರೆಲ್ಲ ನಮ್ಮ ಸಿದ್ದರಾಮಯ್ಯನವರು ಆಡಿದಂತೆ ಮಾಡುವವರು. ನಾವು ಮಾತಾಡಿದಾಗ ಮಾಡೋ ಸರ್ಕಾರ, ನಡೆಯೋ ಸರ್ಕಾರ ಅಂತ ಘೋಷಣೆಗೆ ಹೋಗ್ತಾರೆ. ಆ ದಿಶೆಯಲ್ಲೇ ಈಗ ಆಡಿದ್ದಾರೆ, ಅದನ್ನು ಪರ್ಮನೆಂಟ್ ಮಾಡಲಿ. ಎಲ್ಲ ಪೌರ ಕಾರ್ಮಿಕರು ಏನಿದ್ದಾರೆ ಅವ್ರು ಪರ್ಮನೆಂಟಾಗಿ ಅವ್ರ ಬದುಕ ಒಂದಿಷ್ಟು ಹಸನಾಗಲಿ. ಈ ಕಾಂಟ್ರಾಕ್ಟ್ ಲೇಬರರ್ಸ್ ಇದು ಕೇಳಿದರೆ ಅಸಹ್ಯ ಅನ್ನಿಸ್ತದೆ, ಅದು ನಿಂತು ಹೋಗಲಿ ಅನ್ನುವಂಥ ನೇರ ಇರುತ್ತಿರುವಂಥದ್ದು ಶ್ರೇಷ್ಠವಾದದ್ದು ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. L16 ನ್ಯೂಸ್ ಅರ್ಥಾತ್ ಹೇಸಿದ್ದಾರೆ ಇದು ಸತ್ಯದ ಕೈಗನ್ನಡಿ ವಂದನೆಗಳು.